ಪ್ರಧಾನಿ ನರೇಂದ್ರ ಮೋದಿ 2 ದಿನದಲ್ಲಿ 2 ಬಾರಿ ದೇಶದ ಜನರ ಮುಂದೆ ಮಹತ್ವದ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪ್ರಮುಖ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಪೆಟ್ರೋಲ್ ಡೀಸೆಲ್ನ ಬಳಕೆ ಕಡಿಮೆ ಮಾಡೋದರಿಂದ ಹಿಡಿದು ಚಿನ್ನದ ಖರೀದಿಯವರೆಗೆ, ವರ್ಕ್ ಫ್ರಮ್ ಹೋಮ್ ಅನ್ನ ಜಾರಿ ಮಾಡೋದರಿಂದ ಹಿಡಿದು ಆನ್ಲೈನ್ ಕ್ಲಾಸ್ ಅನ್ನ ಆರಂಭಿಸುವವರೆಗೆ ಪ್ರಧಾನಿ ಈ ರೀತಿ ಮನವಿ ಮಾಡೋದಕ್ಕೆ ಏನು ಕಾರಣ ಆಯಿತು ಅನ್ನೋದು ಒಂದು ಕಡೆಯಾದರೆ, ಸರ್ಕಾರ ಅಸಹಾಯಕವಾಗಿದೆ, ಸರ್ಕಾರ ವಿಫಲವಾಗಿದೆ ಅನ್ನುವಂಥ ಟೀಕೆ ಮತ್ತೊಂದು ಕಡೆ. ಜನರಲ್ಲೂ ಕೂಡ ಮಿಶ್ರ ಪ್ರತಿಕ್ರಿಯೆ ಇದೆ. ಪ್ರಧಾನಿಯವರು ಮಾಡಿದಂಥ ಮನವಿಯನ್ನು ಒಪ್ಪಿಕೊಳ್ಳುವಂಥ ಒಂದು ವರ್ಗ, ದೇಶಕ್ಕೆ ಸಂಕಷ್ಟ ಬರುತ್ತೆ ಅಂತಾದಾಗ ಸರ್ಕಾರದ ಜೊತೆಗೆ ಕೈ ಜೋಡಿಸಬೇಕಾಗಿರೋದು ನಾಗರಿಕರಾಗಿ ನಮ್ಮ ಧರ್ಮ ಅಂತ ಜನ ಒಂದು ವರ್ಗ ಹೇಳ್ತಾ ಇದೆ. ಇಲ್ಲ ರೀ, ಸರ್ಕಾರಕ್ಕೆ ಇದನ್ನು ನಿಭಾಯಿಸೋದಕ್ಕಾಗ್ತಾ ಇಲ್ಲ, ಎಲೆಕ್ಷನ್ ಮುಗಿಯೋದಕ್ಕೆ ಅಂತಲೇ ಕಾಯ್ತಾ ಇದ್ರು, ಎಲೆಕ್ಷನ್ ಮುಗಿದ ಕೂಡಲೇ ಶುರು ಮಾಡಿದ್ರು ನೋಡಿ ಅನ್ನೋ ಟೀಕೆಯನ್ನ ಕೂಡ ಮತ್ತೊಂದು ವರ್ಗ ಮಾಡ್ತಾ ಇದೆ. ಇದರ ಆಚೆಗೆ ನಾವು ಮಾತನಾಡಬೇಕಾಗಿರೋದು, ನಿಜಕ್ಕೂ ಈ ಪರಿಸ್ಥಿತಿ ಬರೋದಕ್ಕೆ ಏನು ಕಾರಣ ಆಯಿತು, ಪ್ರಧಾನಿ ಹೇಳಿದ್ದನ್ನ ಪಾಲಿಸಬೇಕಾದಂಥ ಅನಿವಾರ್ಯತೆ ಏನು, ಪಾಲಿಸಿದ್ರೆ ದೇಶಕ್ಕೆ ಏನು ಲಾಭ ಆಗುತ್ತೆ. ಸೊ ಇದರ ವಿಚಾರದ ಬಗ್ಗೆ ಮಾತನಾಡ್ತಾ ಹೋಗೋಣ. ಕೊರೋನಾ ಕಾಲದಂತೆ ಮುನ್ನೆಚ್ಚರಿಕೆಗೆ ಮೋದಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಶಾಕ್ ಆದಿದ್ಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಪೆಟ್ರೋಲ್ ಡೀಸೆಲ್ನ ದರ ಏರಿಕೆಯಾಗುತ್ತೆ, ಚಿನ್ನದ ಮೇಲೂ ತೆರಿಗೆ ಬೀಳುತ್ತೆ, ಈ ರೀತಿಯೆಲ್ಲ ಚರ್ಚೆ ಶುರುವಾಗಿದೆ. ಪೆಟ್ರೋಲ್ ಡೀಸೆಲ್ನ ದರ 20ರಿಂದ 25% ಜಾಸ್ತಿ ಆಗುತ್ತೆ ಕೆಲವು ದಿನಗಳಲ್ಲಿ ಅನ್ನೋ ಚರ್ಚೆ ಒಂದು ಕಡೆಯಾದ್ರೆ, ಚಿನ್ನ ಖರೀದಿಯ ವಿಚಾರದಲ್ಲೂ ಕೂಡ ತೆರಿಗೆಯನ್ನು ಜಾಸ್ತಿ ಮಾಡಬಹುದು ಅನ್ನೋ ಚರ್ಚೆ ಮತ್ತೊಂದು ಕಡೆ. ವರ್ಕ್ ಫ್ರಮ್ ಹೋಮಿಗೆ ಸಂಬಂಧಿಸಿದಂತೆಯೂ ಕೂಡ ಸರ್ಕಾರ ಆದೇಶವನ್ನು ಮಾಡಬಹುದು ಅನ್ನೋ ಸಾಧ್ಯತೆ. ಜಾಗತಿಕ ಮಟ್ಟದಲ್ಲಿ ಪರಿಸ್ಥಿತಿ ಇನ್ನೂ ತಿಳಿ ಹೋಗಿಲ್ಲ, ಸರಿ ಹೋಗಿಲ್ಲ. ಸರಿ ಯಾವಾಗ ಆಗುತ್ತೆ ಅನ್ನುವಂಥ ಪ್ರಶ್ನೆಗೆ ಉತ್ತರವೂ ಕೂಡ ಸಿಗ್ತಾ ಇಲ್ಲ. ಅನಿಶ್ಚಿತತೆ ಮುಂದುವರೆದಿದೆ. ಯುದ್ಧ ವಿರಾಮ ಇದ್ರೂ ಕೂಡ ಹಾರ್ಮೋಸ್ನ ಗ್ರಹಣ ಮೋಕ್ಷವಾಗಿಲ್ಲ. ಒಂದು. ಎರಡನೆಯದ್ದು, ತೈಲ ಉತ್ಪಾದನೆ ಮಾಡುವಂಥ ದೇಶಗಳ ಪರಿಸ್ಥಿತಿಯೂ ಕೂಡ ಸರಿ ಹೋಗಿಲ್ಲ ಯುದ್ಧದ ಕಾರಣಕ್ಕಾಗಿ. ಉತ್ಪಾದನೆಯಾದಂಥ ತೈಲವನ್ನ ಕಳಿಸಿಕೊಡೋದಕ್ಕೆ ಬೇಕಾದಂಥ ವ್ಯವಸ್ಥೆಯೂ ಕೂಡ ಇಲ್ಲ. ಕೇಂದ್ರ ಸರ್ಕಾರ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ತೈಲ ಆಮದು ಮಾಡಿಕೊಳ್ಳೋ ವಿಚಾರಕ್ಕೆ ಸಂಬಂಧಿಸಿದಂತೆ. ಆದರೆ ಆ ಆಲ್ಟರ್ನೇಟಿವ್ ವ್ಯವಸ್ಥೆ ಏನಿದೆ ಅದು ಓಷನ್ ಫ್ರೈಟ್ ಅನ್ನು ಜಾಸ್ತಿ ಮಾಡಿದೆ, ಜೊತೆಗೆ ಇನ್ಶೂರೆನ್ಸ್ ಅಮೌಂಟ್ ಅನ್ನು ಜಾಸ್ತಿ ಮಾಡಿದೆ. ನಾವು ಏನು ತೈಲ ತರಿಸ್ತೀವಿ ಅದರ ಇನ್ಶೂರೆನ್ಸ್ ಚಾರ್ಜು ಕೂಡ ಜಾಸ್ತಿ ಆಗಿದೆ. ಇದೆಲ್ಲದರ ಹೊಡೆತ ಬಿದ್ದಿರೋದು ಭಾರತದ ತೈಲ ಕಂಪನಿಗಳ ಮೇಲೆ. ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ದರ ಜಾಸ್ತಿ ಆಗ್ತಿದೆ. ಓಷನ್ ಫ್ರೈಟ್ ನಾನು ಆಗಲೇ ಹೇಳಿದೆ, ಭಾರತ ತೈಲವನ್ನು ತರಿಸುವಂಥ ಮಾರ್ಗ ಬದಲಾಗಿದೆ, ದೀರ್ಘವಾಗಿದೆ. ಇದರ ಪರಿಣಾಮ ಸಾಗಣೆ ವೆಚ್ಚ, ಓಷನ್ ಫ್ರೈಟ್ ಇದು ಜಾಸ್ತಿ ಆಗಿದೆ. ಆ ಕಡೆ ನಮಗೆ ಬರಬೇಕಾಗಿರುವಂಥ ರಸಗೊಬ್ಬರ ಬರ್ತಾ ಇಲ್ಲ. ಈ ಎಲ್ಲ ಸಮಸ್ಯೆಯ ಮಧ್ಯೆ ಸಂಕಷ್ಟದ ದಿನಗಳು ಮುಂದಿದ್ದಾವೆ ಅನ್ನುವಂಥ ಮುನ್ಸೂಚನೆ. कर्नाटक और तेलंगाना में भी इस बारे में चर्चा की है। मैं आज गुजरात में भी अपने आग्रहों पर फिर से जोर दे रहा हूं। मेरी देश के हर नागरिक से अपील है, जहां संभव हो पेट्रोल डीजल का उपयोग कम करें, मेट्रो का उपयोग करें, इलेक्ट्रिक बस और पब्लिक ट्रांसपोर्ट का अधिक इस्तेमाल करें। जिनके पास ईवी है वे भी दूसरों की मदद के लिए आगे आए कि सरकारी और प्राइवेट दोनों ही दफ्तरों में वर्चुअल मीटिंग्स और वर्क फ्रॉम होम को प्राथमिकता दी जाए। साथियों, सिर्फ ईंधन ही नहीं, खाने के तेल पर भी देश की बड़ी विदेशी मुद्रा खर्च होती है। अगर हम थोड़ा संयम बरतें
तेल की खपत कम करे, खाने के तेल की। कर्नाटका और तेलंगाना में भी ಪ್ರಧಾನಿಯವರು ಮೊನ್ನೆ ಹೈದರಾಬಾದಲ್ಲಿ ಮಾತನಾಡಿದ್ದು, ತೆಲಂಗಾಣದಲ್ಲಿ ಮಾತನಾಡಿದ್ದು, ಈಗ ಗುಜರಾತ್ನಲ್ಲಿ ಮಾತನಾಡಿದ್ದು, ಎರಡೂ ಮಾತುಗಳು ಕೂಡ ಮನವಿಯ ರೂಪದಲ್ಲಿದ್ದಾವೆ. ಕೇವಲ ಮನವಿಯರು, ದೇಶದ ಜನರ ಮುಂದೆ ದೇಶದ ಪ್ರಧಾನಿಯಾಗಿ ಮಾಡಿಕೊಳ್ತಾ ಇರುವಂಥ ರಿಕ್ವೆಸ್ಟ್. ನೋಡಿ, ಸಮಸ್ಯೆ ಹಿಂಗಿದೆ, ಮುಂದೆ ಸಮಸ್ಯೆಯ ಮುನ್ಸೂಚನೆಯೂ ಕೂಡ ಇದೆ, ನೀವೆಲ್ಲರೂ ಕೂಡ ಸಹಕರಿಸಬೇಕು ಮತ್ತು ಅವರು ಹೇಳಿರುವಂಥ ವಿಚಾರಗಳೇನಿದ್ದಾವೆ ಅದನ್ನು ಸಾಧ್ಯ ಆದಷ್ಟು ಜಾರಿಗೆ ತರುವಂಥ ಪ್ರಯತ್ನವನ್ನು ಮಾಡಿ ಅನ್ನೋದಕ್ಕಷ್ಟೇ ಈ ಹಂತದಲ್ಲಿ ಸೀಮಿತವಾಗಿದೆ. ಪ್ರಶ್ನೆ ಇರೋದು, ಈಗ ರಿಕ್ವೆಸ್ಟ್ನ ರೂಪದಲ್ಲಿರುವಂಥ ಪ್ರಧಾನಿಯವರ ಮಾತು ನಾಳೆ ದಿನ ಆರ್ಡರ್ ರೂಪಕ್ಕೆ ಬರಬಹುದು, ಆದೇಶದ ರೂಪಕ್ಕೆ ಬರಬಹುದು. ಪೆಟ್ರೋಲ್ ವಿಚಾರಕ್ಕೆ, ಪೆಟ್ರೋಲ್ ಡೀಸೆಲ್ ವಿಚಾರಕ್ಕೆ ಸಂಬಂಧಿಸಿದಂತೆ ಜಗತ್ತಿನ ಬೇರೆ ಬೇರೆ ದೇಶಗಳು ದರವನ್ನು ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಮಾಡಿದೆ. 50% ವರೆಗೂ ಕೂಡ ಜಾಸ್ತಿ ಮಾಡಿದಂಥ ದೇಶಗಳಿದ್ದಾವೆ. ರೇಷನಿಂಗ್ ವ್ಯವಸ್ಥೆಯನ್ನು ಜಾರಿಗೆ ತಂದಿರುವಂಥ ದೇಶಗಳಿದ್ದಾವೆ. ಅಂದರೆ ಒಂದು ವೆಹಿಕಲ್ಗೆ ಇಂತಿಷ್ಟೇ ಪೆಟ್ರೋಲ್ ಅಥವಾ ಡೀಸೆಲ್ ಅನ್ನು ಹಾಕಲಾಗತ್ತೆ ಅಂತ ಜಾರಿ ಮಾಡಿರುವಂಥ ದೇಶಗಳಿದ್ದಾವೆ. ಸಮ ಬೆಸ ರೂಪದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ಒದಗಿಸುವಂಥ ವ್ಯವಸ್ಥೆಗಳು ಜಾರಿ ಆಗ್ತಾ ಇದ್ದಾವೆ. ಇದರ ಜೊತೆಗೆ ವರ್ಕ್ ಫ್ರಮ್ ಹೋಮ್ ಅನ್ನು ಕಡ್ಡಾಯ ಮಾಡಿರುವಂಥ ದೇಶಗಳು ಇದ್ದಾವೆ. ಸೊ ಅದೇ ಸ್ಥಿತಿಗೆ ಭಾರತವು ಬರುವಂಥ ಮುನ್ಸೂಚನೆನಾ ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಎಚ್.ಎಸ್. ಪ್ರಭಾಕರ್ ಅವರು ನಮ್ಮ ಜೊತೆಗೆ. ಸರ್ ನಮಸ್ಕಾರ. ನಮಸ್ಕಾರ. ಇನ್ನು ಚಿನ್ನದ ಉದ್ಯಮಿ ರವಿಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಪೆಟ್ರೋಲಿಯಂ ಅಸೋಸಿಯೇಷನ್ ಅಧ್ಯಕ್ಷರು ಬಸವೇಗೌಡ ನಮ್ಮ ಜೊತೆಗಿದ್ದಾರೆ. ಗೌಡ್ರೆ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ನಾನು ಪ್ರಭಾಕರ್ ಸರ್ ಇಂದಲೇ ಶುರು ಮಾಡ್ತೀನಿ, ಯಾಕಂತಂದ್ರೆ ಸಮಸ್ಯೆಯ ಮೂಲ ಇರೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಸರ್, ಇದು ಪ್ರಧಾನಿಯವರ ಈ ರಿಕ್ವೆಸ್ಟ್ ಅನ್ನು ನಾವು ಯಾವ ರೀತಿ ತೆಗೆದುಕೊಳ್ಬೇಕು, ದೇಶದ ಜನ ಯಾವ ರೀತಿ ತೆಗೆದುಕೊಳ್ಬೇಕು? ನೋಡಿ, ಸಂಪೂರ್ಣವಾಗಿ ನಿಮ್ಮ ಏನು ಒಂದು ಪ್ರಸ್ತಾವನೆ ಇತ್ತೋ ಈ ಕಾರ್ಯಕ್ರಮದ ಮೊದಲು ನೀವು ತಿಳಿಸಿದ ಪ್ರಕಾರ ಇದರಲ್ಲಿ ಪ್ರಮುಖವಾಗಿ ಎರಡು ಭಾಗ ಇದೆ. ಒಂದು, ಭಾರತದಲ್ಲಿ ಆಂತರಿಕವಾಗಿ ಆಗಬೇಕಾದಂತಹ ಅಥವಾ ಆಗ್ತಾ ಇರತಕ್ಕಂತಹ ಅದಕ್ಕೆ ಒಂದು ರೀತಿಯ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂತಹ ಒಂದು ಕ್ಯಾಂಪೇನು. ಮತ್ತೊಂದು, ಯುದ್ಧದ ಕಾರಣ, ಯುದ್ಧದ ಒಂದು ವಲಯ ಅಂದರೆ ಪ್ರಭಾವದ ವಲಯ ಪ್ರಪಂಚಾದ್ಯಂತ ಇರೋದು. ಹಾಗಾಗಿ ಇದರಲ್ಲಿ ನನಗೆ ಯಾವ್ದು ಮೊದಲು ಹೇಳಬೇಕು ಅಂತ ಗೊತ್ತಿಲ್ಲ. ಮೊದಲನೇದಕ್ಕೆ ಮೊದಲು ರಿಯಾಕ್ಟ್ ಕೊಡ್ತೀನಿ, ಎರಡನೇದು ನಂತರ ತಗೊಳ್ತೇನೆ. ಇದು ಹೇಗೆ ಅಂತಂದರೆ, ಇದು ಕಳೆದ ವಾರ ದೆಹಲಿಯಲ್ಲಿ CII ಅಂತ ಹೇಳ್ತೀವಿ, ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್, ಅಲ್ಲಿ ಪೆಟ್ರೋಲಿಯಂ ಮಿನಿಸ್ಟ್ರಿಯ ಸೆಕ್ರೆಟರಿ ಅವರು ಮಾತನಾಡ್ತಾ ಇದ್ರು, ಮಿಸ್ಟರ್ ಮಿತ್ತಲ್. ಅವರಿಗೆ ಕರೆದಿದ್ದ ಉದ್ದೇಶವೇ ಈ ಪೆಟ್ರೋಲಿಯಂ ಬಗ್ಗೆ ಆಗ್ತಕ್ಕಂಥ ಈಗ ಬಿಕ್ಕಟ್ಟು ಏನಿದೆ ಇದು ಎಷ್ಟು ಸಮಯ ಮುಂದುವರಿಬಹುದು, ಭಾರತದಲ್ಲಿ ಯಾವ ರೀತಿ ನಾವು ಅದಕ್ಕೆ ರಿಯಾಕ್ಟ್ ಮಾಡ್ಕೊಳ್ಬೋದು, ಅದು ಅಡ್ಜಸ್ಟ್ ಆಗ್ಬೋದು ಅಥವಾ ಪಾಲಿಸಿ ಇಂಟ್ರೊಡ್ಯೂಸ್ ಮಾಡ್ಬೋದು ಅನ್ನುವಂಥ ಹಿನ್ನೆಲೆಗೋಸ್ಕರ ಕರೆದಿದ್ದು. ಅದರಲ್ಲಿ ಅವರು ಯಾವ್ಯಾವ ರೀತಿ ಮೆಷರನ್ನು ಇಂಡಸ್ಟ್ರಿಯವರು ತೆಕ್ಕೊಳ್ಬೋದು, ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನೌಕರ ವರ್ಗ ತೆಕ್ಕೊಳ್ಬೋದು, ಎಲ್ಲ ಇಂಡಸ್ಟ್ರಿಗಳಲ್ಲೂ ಹೇಗೆ ತೆಕ್ಕೊಳ್ಬೋದು, ಮತ್ತು ವ್ಯಾಪಾರಿಗಳು ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡಬಹುದು, ಬಳಕೆದಾರರು ಯಾವ ರೀತಿ ಅದಕ್ಕೆ ರಿಯಾಕ್ಟ್ ಮಾಡಬಹುದು ಅಥವಾ ಅದಕ್ಕೆ ಅಡ್ಜಸ್ಟ್ ಆಗಬಹುದು, ಸ್ವಲ್ಪ ಸಮಯದವರೆಗೆ ಒಂದು ಟೈಮ್ ಲೈನ್. ಮೋದಿಯವರು 1 ವರ್ಷ ಅಂದರು, ಅದು 2 ಆಗ್ಬೋದು, 6 ತಿಂಗಳೂ ಆಗ್ಬೋದು. ಒಂದು ಐಡಿಯಾ ಅದರಲ್ಲಿ ಬಂದಿತ್ತು. ಆ ಮಾತುಕತೆಯಲ್ಲಿ ಇದ್ದಂತಹ ಕೆಲವು ಪಾಯಿಂಟ್ಸನ್ನ ಒಂದು ಆಯ್ಕೆ ಮಾಡಿಕೊಂಡು ಮೋದಿಯವರು ದೆಹಲಿ ಅಲ್ಲದ ಬೇರೆ ಜಾಗಕ್ಕೆ ಬಂದಿದ್ದರಿಂದ ಬೆಂಗಳೂರಿಗೆ ಬಂದಿದ್ರು, ಹೈದರಾಬಾದಿಗೆ ಹೋಗಿದ್ರು, ಗುಜರಾತಿಗೆ ಹೋಗಿದ್ದಾರೆ. ಹೀಗೆ ಇರುವಾಗ ಈ ಪ್ರಸ್ತಾವನೆಯನ್ನು ಒಂದು ರೀತಿಯಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗೋ ಕ್ಯಾಂಪೈನು ಜನಕ್ಕೆ ಡೈರೆಕ್ಟ್ ಆಗಿ ಅವರು ಹೇಳ್ತಾ ಇರುವಾಗ ಹೈದರಾಬಾದ್ನಲ್ಲಿ ಮತ್ತು ಗುಜರಾತ್ನಲ್ಲಿ ಇದನ್ನು ಒಂದು ರಿಕ್ವೆಸ್ಟ್ ಫಾರಮ್ನಲ್ಲಿ ತಿಳಿಸಿದ್ರು. ಇದು ಪಾಲಿಸಿಯಾಗಿ ಕನ್ವರ್ಟ್ ಇನ್ನೂ ಆಗಿಲ್ಲ. ಪಾಲಿಸಿ ಆದಮೇಲೆ ಇಂಪ್ಲಿಮೆಂಟ್ ಹೇಗೆ ಮಾಡಬೇಕು, ಈದರ್ ಬೈ ರಿಕ್ವೆಸ್ಟ್ ಕಂಟಿನ್ಯೂಯೇಷನ್ ಅಥವಾ ಬೈ ಫೈನ್ ಆರ್ ಇನ್ಕ್ರೀಸಿಂಗ್ ದ ಪ್ರೈಸಸ್
ಅದು ಎಲ್ಲ ನಂತರ ಸ್ತರದಲ್ಲಿ ಬರುವಂತಹ ವಿಷಯ. ಈಗ ಇದು ಏನಾಗಿದೆ ಅಂದ್ರೆ ಇದಕ್ಕೆ ನಾವು ಅತಿಯಾಗಿ ಕ್ರಿಟಿಸಿಸಮ್ ಕೇಳ್ತಾ ಇದ್ದೀವಲ್ಲ ಮೀಡಿಯಾದಲ್ಲಿ, ಇದು ಒಂದು ರೀತಿಯಲ್ಲಿ ಮೋದಿಯವರ ಫೇಲ್ಯೂರು, ಭಾರತ ಸರ್ಕಾರದ ಫೇಲ್ಯೂರು ಅಂತ, ಇದು ಸ್ವಲ್ಪ ಅತಿರೇಕ ಅಂತ ಅನ್ಸುತ್ತೆ. ಏಕೆ ಅಂತಂದ್ರೆ ಇದು ಅಪೋಸಿಷನ್ ಅವ್ರಿಗೂ ಮತ್ತೆ ಮೋದಿಯ ವಿರೋಧಿಗಳಿಗೂ, ಈಗ ಇರೋ ಸರ್ಕಾರದ ವಿರೋಧಿಗಳಿಗೂ ಯಾವ ರೀತಿ ಅಂದ್ರೆ ಅವ್ರಿಗೆ ಕಳೆದು ಹೋದಂತಹ ಒಂದು ಅವಕಾಶ ಅಂತ ನಾನು ತಿಳ್ಕೊಳ್ತೇನೆ. ಏಕೆ ಅಂದ್ರೆ ಅಪೋಸಿಷನ್ ಅವರೇ ಇದನ್ನ ನರೇಟಿವ್ ಆಗಿ ಯಾವತ್ತೂ ಬಿಲ್ಡಪ್ ಮಾಡಿಲ್ಲ. ಒಂದು. ಎರಡನೇದು, ಇಲ್ಲಿ ಬಿಲ್ಡಪ್ ಮಾಡೋದಕ್ಕೆ ಅವರು ಯಾವ ರೀತಿಯಾದಂಥ ಅವಕಾಶ ಇಟ್ಕೊಂಡಿದ್ರೋ ಅದನ್ನು ಉಪಯೋಗ ಮಾಡಲಿಲ್ಲ. ಹೇಗೆ ಅಂದರೆ ನೋಡಿ, ಅವರೇನೆ ಇದು ಜನಕ್ಕೆ ತೊಂದರೆ ಆಗ್ತಿದೆ, ಜನದಲ್ಲಿ ಒಂದು ಎಚ್ಚರವನ್ನು ಮೂಡಿಸಬೇಕು, ಈ ರೀತಿಯಾಗಿ ಸರ್ಕಾರ ನಡೆ ಮಾಡಬಹುದು ಅಥವಾ ವಿಜ್ಞಾಪನೆ ನೀಡಬಹುದು ಅಂತ ಕೂಡ ಒಂದು ಸಜೆಷನ್ ಕೊಟ್ಟಿಲ್ಲ. ಅವರು ಯಾವ ಒಂದು ಕ್ರಮವನ್ನು ಕೈಗೊಳ್ತಾರೆ ಕೇಂದ್ರ ಸರ್ಕಾರ, ನಂತರ ನಾವು ಅದಕ್ಕೆ ರಿಯಾಕ್ಟ್ ಮಾಡೋಣ ಹೇಳಿಕೆಗಳ ಮೂಲಕ ಅಂತ ಹೇಳಿ ಮಾಡಬಹುದು ಅಂತ ಯೋಚನೆ. ಇದು ಒಂದು ರೀತಿಯಲ್ಲಿ ಅತಿರೇಕ. ಟೀಕೆ ಹೇಗೆ ಮಾಡಬಹುದು ಅಂತ ಯೋಚನೆ ನೋಡಿ. ಈಗ ಇನ್ನೊಂದೇನ್ ಗೊತ್ತಾ, ಅವೊಂದು ಎರಡನೇದು ಇದರಲ್ಲಿ ಮುಖ್ಯವಾಗಿ ಅಂದ್ರೆ ಭಾರತದಲ್ಲಿ ಮಾಧ್ಯಮಕ್ಕೆ ಸಂಪೂರ್ಣವಾದಂತ ಸ್ವತಂತ್ರ ಇದೆ. ಹಾಗಾಗಿ ಇಲ್ಲಿ ಒಂದು ಪಾರ್ಟಿಯ ನಾಯಕನಾಗ್ಲಿ, ಒಂದು ಪಾರ್ಟಿಯ ಸಭೆ ಆಗ್ಲಿ, ಒಬ್ಬ ಚಿಕ್ಕ ನಾಯಕನೇ ಇರಲಿ, ಚಿಕ್ಕ ನಾಯಕನ ಊರಿನಂತದ ಕಡೆ ಅಂಥ ಕಡೆ ಎಲ್ಲ ಪ್ರೆಸ್ನವರು ತಕ್ಷಣ ಹೋಗ್ತಾರೆ, ಯಾರು ಇದ್ದಾರಾ ತಿಳಿಸ್ತಾರ ಅಂತ ರಿಯಾಕ್ಷನ್ ತಗೊಳಕ್ಕೆ. ಹಾಗಾಗಿ ಈಗ ಪ್ರೆಸ್ಸಿನ ರೀಚು ಔಟ್ರೀಚು ಸಮಾಜದಲ್ಲಿ ಸಂಪೂರ್ಣವಾಗಿ ಇರೋದ್ರಿಂದ, ಅದಕ್ಕೆ ಆಕ್ಸೆಸ್ಸು ಎಲ್ಲ ಪೊಲಿಟಿಕಲ್ ಪಾರ್ಟಿಗೂ ಇರೋದ್ರಿಂದ, ಅಪೋಸಿಷನ್ಗೂ ಇರೋದ್ರಿಂದ, ಎಲ್ಲರ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಕ್ಕಂಥದ್ದು ಮಾಧ್ಯಮದ ಒಂದು ಕರ್ತವ್ಯ ಕೂಡ ಹೌದು, ಸಮಾಜಕ್ಕೆ ತಿಳಿಸೋದಕ್ಕೆ ಒಂದು ಮಾಧ್ಯಮ ಕೂಡ ಹೌದು. ಹಾಗಾಗಿ ಇದರ ಒಂದು ಹೇಳಿಕೆ ನಡೀತಾ ಇದೆ. ಅದನ್ನ ಎಳೆದು ನಾವು ಅತಿಯಾಗಿ ಓವರ್ ಕ್ರಿಟಿಸೈಸ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಒಂದು ವಿಚಾರ ನಿಮ್ಮನ್ನ ಕೇಳಬೇಕು ಸರ್. ಈಗ ಹಾರ್ಮೋಸ್ನ ಗ್ರಹಣ ಮೋಕ್ಷವಾಗ್ತಾ ಇಲ್ಲ, ಭಾರತ ಅಸಹಾಯಕವಾಗಿದೆಯಾ ಈ ಸ್ಥಿತಿಯಲ್ಲಿ? ಜಾಗತಿಕ ಪರಿಸ್ಥಿತಿಯನ್ನ ನಿಭಾಯಿಸೋದು ಭಾರತದ ಕೈಯಲ್ಲಿ ಇರದೇ ಇರಬಹುದು, ಬಟ್ ಕ್ರೂಡ್ ಆಯಿಲ್ನ ವಿಚಾರದಲ್ಲಿ ಭಾರತ ಅಸಹಾಯಕ ಆಗಿದೆಯಾ ಹೇಗೆ? ಇದು ನಾವು ಭಾರತ ಅಸಹಾಯಕ ಅಂತ ಕ್ರೂಡ್ ಆಯಿಲ್ ಒಂದು ಪ್ರಾಡಕ್ಟನ್ನು ಇವತ್ತು ನಮಗೆ ಅತಿ ಕಾಸ್ಟ್ಲಿ ಆಗಿದೆ, ಇನ್ಕ್ಲೂಡಿಂಗ್ ಟೋಲ್ ಬರೋ ದಿನಗಳಲ್ಲಿ ತರಿಸ್ತಕ್ಕಂಥ ಇನ್ಶೂರೆನ್ಸ್ ಕಾಸ್ಟು, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು, ರಿಫೈನರಿ ಕಾಸ್ಟು, ಡೆಲಿವರಿ ಕಾಸ್ಟು ಎಲ್ಲ ತಗೊಂಡ್ರೂ ಅದು ಯಾಕೆಂದರೆ ಬೇರೆ ದೇಶಗಳಲ್ಲಿ ಇದನ್ನು ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅಲ್ಲಿ ಒಂದು ರಿಕ್ವೆಸ್ಟ್ ಕೊಟ್ಟರೆ ದೇಶದ ನಾಯಕರು, ಪ್ರಧಾನಿ ಥರದವರು, ಪ್ರೆಸಿಡೆಂಟ್ ಥರದವರು, ಅದು ಇಂಪ್ಲಿಮೆಂಟ್ ಆಗೋದು ಬೇಗ ಪರ್ಕೊಲೇಟ್ ಆಗತ್ತೆ. ನಮ್ಮ ದೇಶದಲ್ಲಿ ಬಹಳ ತಡ. ನೋಡಿ, ಇದು ಏಕೆ ಅಂದರೆ ನಮ್ಮ ಮಾನಿಟರಿ ಪಾಲಿಸಿ ಮೇಲೆ ಅತಿಯಾಗಿ ಅವಲಂಬನೆ ಆಗಿದೆ, ಕೇವಲ ಆಯಿಲ್ ಬೆಲೆ ಮಾತ್ರ ಅಲ್ಲ. ನೋಡಿ, ಡಾಲರ್ ವರ್ಸಸ್ ಇಂಡಿಯನ್ ರುಪಿ ಏನು ನಮ್ದು ಅಷ್ಟೊಂದು ವೀಕ್ ಆಗಿ ಹೋಗಿದೆ ರುಪಿ, ಇದು ಯಾವತ್ತಿಂದನೋ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ಬೋದಾಗಿತ್ತು. ಯಾವುದೇ ಪಾರ್ಟಿ ಇರಬಹುದು ಅಥವಾ ಸಮ್ಮಿಶ್ರ ಸರ್ಕಾರ ಇರಬಹುದು, ಈಗಿನ ಪಾರ್ಟಿನೂ ಇರಬಹುದು, ಹಿಂದಿನ ಪಾರ್ಟಿಗಳು ಹೌದು, ಅವ್ರ ಕೈನಲ್ಲಿ ಅಧಿಕಾರ ಇದ್ದಾಗ ರೂಪಾಯಿ ಮತ್ತು ಡಾಲರಿನ ಒಂದು ಎಕ್ಸ್ಚೇಂಜ್ ವ್ಯಾಲ್ಯೂ ಅಂತ ಏನು ಹೇಳ್ತೀವಿ, ಅದನ್ನು ಯಾಕೆ ಒಂದು ರೀತಿ ಕಂಟ್ರೋಲ್ ಮಾಡ್ಕೊಂಡ್ಬಂದು ರೆಗ್ಯುಲೇಟ್ ಮಾಡಲಿಲ್ಲ? ಇದು ಅತಿ ದೊಡ್ಡ ಪ್ರಶ್ನೆ. ಎಲ್ಲ ಸರ್ಕಾರಕ್ಕೂ ಇದು ಅವಲಂಬನೆ ಆಗತ್ತೆ ಭಾರತದಲ್ಲಿ ಹಿಂದಿನದ್ದು. ಇದು ಅಲ್ಲಿ ನಮ್ದು ಅತಿಯಾಗಿ ತಡವಾಗ್ತಾ ಇದೆ, ಸಾಕಷ್ಟು ನಡೀತಾ ಇಲ್ಲ. ಹೀಗಾಗಿ ರುಪಿ ವ್ಯಾಲ್ಯೂ ಡಿಪ್ರಿಷಿಯೇಟ್ ಆಗೋಗಿರೋದ್ರಿಂದ ಈಗ ಅದನ್ನು ನಾವು ಡಾಲರ್ಗೆ ಕನ್ವರ್ಟ್ ಮಾಡಿ ತಗೊಂಡು ಪೇಮೆಂಟ್ ಮಾಡಬೇಕಾಗಿರೋದ್ರಿಂದ ಪ್ರತಿಯೊಂದು ನಮ್ಮ ಆಮದು ಮಾಡ್ಕೊಳ್ಳೋಂಥ ಪ್ರಾಡಕ್ಟ್ಗಳು ಯಾವ್ಯಾವ ದೇಶದಿದೆಯೋ ಅಲ್ಲಿಗೆ ಇದಿದೆ. ಹಾಗಾಗಿ ಈಗ ಪರ್ಯಾಯವಾಗಿ ಡಾಲರ್ಗೆ ಯಾವ ನಾವು ಕರೆನ್ಸಿಗಳನ್ನು ವಿಶ್ವಮಟ್ಟದಲ್ಲಿ ವ್ಯಾಪಾರಕ್ಕೆ ಅಂದರೆ ಟೂ ವೇ ಟ್ರೇಡ್ಗೆ ಉಪಯೋಗಿಸ್ಬೋದು, ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಸಂಪೂರ್ಣ ಅವಕಾಶ ಇಲ್ಲ. ಈಗ ಆರಂಭಿಕ ಕಾಲ ಆಗಿದೆ, ಅಲ್ಲಿಗೆ ಗ್ರಹಣ ಹಿಡಿದಿಲ್ಲ. ಗ್ರಹಣ ಹಿಡಿದಿರೋದು ಹೋರ್ಮುಜ್ಗೆ ನೀವು ಹೇಳಿದ್ರಿ, ಇದು ಪೂರ್ಣ ಗ್ರಹವೋ ಅಥವಾ ಸಂಪೂರ್ಣ ಗ್ರಹಣವೋ ಗೊತ್ತಿಲ್ಲ ಇನ್ನ. ಈಗ ಆದ ಗ್ರಹಣ ಆಗೋಗಿದೆ, ಯಾಕೆಂದ್ರೆ ಪ್ರಪಂಚದಾದ್ಯಂತ ಇದರ ಒಂದು ಪ್ರಭಾವ ಗೊತ್ತಾಗಿದೆ. ಬೇರೆ ದೇಶದಲ್ಲಿ 2 ತಿಂಗಳು ಮುಂಚೆನೆ ಈ ಪಾಲಿಸಿ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನೋಡಿ, ಚೈನಾ ನೀವು ಉದಾಹರಣೆಗೆ ತೆಕ್ಕೊಳ್ಳಿ, ಆಸ್ಟ್ರೇಲಿಯಾ ಉದಾಹರಣೆ ತೆಕ್ಕೊಳ್ಳಿ, ಜಪಾನ್ ಉದಾಹರಣೆ ತೆಕ್ಕೊಳ್ಳಿ, ಸೌತ್ ಕೊರಿಯಾ ಉದಾಹರಣೆ ತೆಕ್ಕೊಳ್ಳಿ. ಈಗ ನನಗನ್ಸೋದು ಏನು ಅಂದರೆ ಭಾರತ ಇನ್ನೊಂದು ವಾರ ಯಾವುದನ್ನು ಅತಿಯಾಗಿ ಹೇರೋದಕ್ಕೆ ಹೋಗೋದಿಲ್ಲ ನೀತಿ ಪ್ರಕಾರವಾಗಿ. ಏಕೆ ಅಂದರೆ ನಾಡಿದ್ದು ಮತ್ತೆ ಆಚೆ ನಾಡಿದ್ದು ಅಂದರೆ 14 ಮತ್ತು 15 ಬೈಜಿಂಗಿಗೆ ಟ್ರಂಪ್ ಅವರು ಹೋಗ್ತಾ ಇದ್ದಾರೆ. ಅಲ್ಲಿ ಟ್ರಂಪ್ ಅವರಿಗೆ 2 ಮುಖ್ಯವಾದಂಥ ಉದ್ದೇಶಗಳಿದೆ. ಒಂದು ಏನು ಅಂತಂದ್ರೆ
ಹೇಗೆ ಹೋರ್ಮೋಸ್ನಲ್ಲಿ ಶಾಂತಿ ಸ್ಥಾಪನೆ ಮಾಡಿ ಇಂಟರ್ನ್ಯಾಷನಲ್ ನೇವಿಗೇಷನ್ಗೆ ಸ್ವತಂತ್ರವನ್ನು ನೀಡ್ತಕ್ಕಂತಹದ್ದು ಒಂದು. ಅದರಲ್ಲಿ ಚೈನಾದವರು ಹೇಳಿದ್ದು ಇವತ್ತು ಅತಿಯಾಗಿ ನಡೆಯುತ್ತೆ. ಈಗ ಟ್ರಂಪ್ ಚೈನಾ ಅಲ್ಲಿ ಶಾಂತಿ ಸಮಸ್ಯೆ ಯಾವಾಗ ಬಗೆಹರಿಯುತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳಿದಾವೆ. ಇದ್ರ ಬಗ್ಗೆ ನಾನು ಪರ್ಟಿಕ್ಯುಲರ್ ಆಗಿ ಮಾತನಾಡ್ತೀನಿ. ನಾನು ಹನುಮೇಗೌಡರನ್ನ ಇದಕ್ಕೆ ಆಡ್ ಮಾಡ್ಕೋತೀನಿ. ಸರ್, ಯಾವ ರೀತಿ ತೆಗೆದುಕೊಳ್ತಾ ಇದ್ದೀರಿ ಇದನ್ನ? ಪೆಟ್ರೋಲ್ ಡೀಸೆಲ್ನ ಬಳಕೆಯನ್ನ ಕಡಿಮೆ ಮಾಡಿ ಅಂತ ಪ್ರಧಾನಿ ರಿಕ್ವೆಸ್ಟ್ ಎರಡೆರಡು ಬಾರಿ ಮಾಡ್ತಾ ಇದ್ದಾರೆ. ಯಾವ ರೀತಿ ತೆಗೆದುಕೊಳ್ತಾ ಇದ್ದೀರಿ ಇದನ್ನ? ಹನುಮೇಗೌಡ್ರೆ ಕೇಳ್ತಾ ಇದೆಯಾ? ಬಸವೇಗೌಡ್ರೆ ಕೇಳ್ತಾ ಇದೆಯಾ? ಕ್ಷಮಿಸಿ, ಬಸವೇಗೌಡ ಕೇಳ್ತಿದ್ಯಾ? ಕೇಳ್ತಾ ಇದೆ. ನೋಡಿ, ಭಾರತ ಬಹಳ ದೊಡ್ಡ ರಾಷ್ಟ್ರ. ಇವತ್ತು ನಾವು ಇಂಥ ದೊಡ್ಡ ರಾಷ್ಟ್ರವನ್ನ ಇವತ್ತು ಜನಸಂಖ್ಯೆಯಲ್ಲಿ ಕೂಡ ಈ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ರಾಷ್ಟ್ರ ಇವತ್ತು 140 ಕೋಟಿ ಜನಸಂಖ್ಯೆ ಇವತ್ತು ನಾವಿದ್ದೀವಿ. ಇವತ್ತು ನಮ್ಮಲ್ಲಿ ಫಾರಿನ್ ರಿಸರ್ವೇರ್ಸ್ ತುಂಬ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ ಫಾರಿನ್ ರಿಸರ್ವೇರ್ಸು. ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅದಷ್ಟೇ ಅಲ್ಲ, ಇವತ್ತುವರೆಗೂ ಯುದ್ಧ ಪ್ರಾರಂಭ ಆಗಿ 72-73 ದಿನಗಳು ಕಳೀತಾ ಬಂದರೂ ಕೂಡ ದೇಶದ ನಾಗರಿಕರಿಗೆ ಯಾವುದೇ ರೀತಿಯ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಯಾವುದೇ ರೀತಿ ತೊಂದರೆ ಆಗಿಲ್ಲ. LPG ಪ್ರಾರಂಭದಲ್ಲಿ ಸ್ವಲ್ಪ ತೊಂದರೆ ಆದರೂ ಕೂಡ ಇವತ್ತು ಬಹಳಷ್ಟು ಮಟ್ಟಿಗೆ ಸುಧಾರಿಸಿದೆ. ಜನ ಅದಕ್ಕೆ ಈಗಾಗಲೇ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಅಮೇರಿಕಾ ಅಂತ ದೇಶದಲ್ಲಿ ಇವತ್ತು ಆಯಿಲ್ನ ಪ್ರೊಡ್ಯೂಸ್ ಮಾಡೋ ರಾಷ್ಟ್ರ, ಅಲ್ಲಿ ಕ್ರೂಡ್ ಆಯಿಲ್ ಇದೆ. ಅಂಥ ದೇಶದಲ್ಲಿ ಕೂಡ 50% ಬೆಲೆ ಏರಿಕೆ ಆಗಿದೆ. ಆದರೆ ಭಾರತದಲ್ಲಿ ಒಂದೇ ಒಂದು ಪೈಸಾ ಕೂಡ ಸಾಮಾನ್ಯ ಗ್ರಾಹಕರಿಗೆ ಬೆಲೆಯನ್ನು ನಮ್ಮ ಸರ್ಕಾರ ಏರಿಕೆ ಮಾಡಿಲ್ಲ. ಇವತ್ತು ಯುದ್ಧ ಪ್ರಾರಂಭ ಆಗಿ 72-73 ದಿವಸಗಳಾದರೂ ಕೂಡ ಇವತ್ತು ಭಾರತ ಎಷ್ಟು ಚೆನ್ನಾಗಿ ವಿದೇಶಾಂಗ ನೀತಿಯನ್ನು ರೂಪಿಸಿದೆ ಅಂತ ಹೇಳಿದ್ರೆ, ನಮಗೆ ಇವತ್ತು ಮಿಡ್ಲ್ ಈಸ್ಟಿಂದ ಬರಬೇಕಾಗಿದ್ದಂಥ ಕಚ್ಚಾ ತೈಲ ಯಾವಾಗ ನಿಂತೋಯ್ತು, ಇವತ್ತು UAE ಇಂದ ಆಗ್ಬೋದು, ಕತಾರಿಂದ ಆಗ್ಬೋದು, ಇವತ್ತು ಬಹರಿಂದ ಆಗ್ಬೋದು, ಸೌದಿಯಿಂದ ಬರ್ತಕ್ಕಂಥ ಕಚ್ಚಾ ತೈಲ ನಿಂತ ತಕ್ಷಣ ನಮ್ಮ ವಿದೇಶಾಂಗ ನೀತಿ ಯಾವ ರೀತಿ ಕೆಲಸ ಮಾಡ್ತು ಅಂತಂದ್ರೆ, ರಷ್ಯಾದಿಂದ ನಾವು ಅತಿ ಹೆಚ್ಚು ಕ್ರೂಡ್ ಆಯಿಲ್ನ ಇವತ್ತು ನಾವು ಇಂಪೋರ್ಟ್ ಮಾಡ್ಕೋತಾ ಇದ್ದೇವೆ. ರಷ್ಯಾ ಜೊತೆ ವ್ಯವಹಾರವನ್ನು ಮಾಡ್ತು ನಮ್ಮ ಭಾರತ. ಇವತ್ತು ಅತಿ ಹೆಚ್ಚು ಕಚ್ಚಾ ತೈಲ ಇವತ್ತು ರಷ್ಯಾದಿಂದ ಬರ್ತಾ ಇದೆ. ಹಾರ್ಮೋಜಲ್ಲೂ ಕೂಡ ನೋಡಿ, ಹೆಚ್ಚು ಹಡಗುಗಳನ್ನ ನಾವು ಬಿಡಿಸ್ಕೊಂಡು ಬಂದದ್ದೇ ಭಾರತ. ಇವತ್ತು ಭಾರತ ಅಮೆರಿಕ ಜೊತೆಗೂ ಚೆನ್ನಾಗಿದೆ, ರಷ್ಯಾ ಜೊತೆಗೂ ಚೆನ್ನಾಗಿದೆ, ಇವತ್ತು ಇರಾನ್ ಜೊತೆಗೂ ಚೆನ್ನಾಗಿದೆ, ಮತ್ತು ಇಸ್ರೇಲ್ ಜೊತೆಗೂ ಕೂಡ ಭಾರತದ ವಿದೇಶಾಂಗ ನೀತಿ ಚೆನ್ನಾಗಿದೆ. ಆ ಕಾರಣಕ್ಕಾಗಿ ಇವತ್ತು ಕೂಡ ಇವತ್ತು ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಇವತ್ತು ತೈಲ ಅಭಾವ ತಲೆದೋರಿದೆ. ಈಗ ತಾವೇ ಹೇಳ್ತಾ ಇದ್ರಿ, ರೇಷನಿಂಗ್ ಮಾಡ್ತಾ ಇದ್ದಾರೆ, ಇವತ್ತಾಗಲೇ ತೊಂದರೆ ಆಗಿದೆ. ಇವತ್ತು ಆಲ್ಟರ್ನೇಟಿವ್ ಡೇಸ್ ಆಯಿಲ್ ಕೊಡುವಂಥ ವ್ಯವಸ್ಥೆ ಬೇರೆ ಬೇರೆ ದೇಶಗಳಲ್ಲಿ ಇವತ್ತು ವಿಶ್ವದ ಎಲ್ಲ ದೇಶಗಳು ನಡೀತಾ ಇದೆ. ಆದರೆ ಭಾರತ ಇವತ್ತು ಯಾವುದೇ ರೀತಿಯ ನಿಬಂಧನೆಗಳನ್ನ ಇವತ್ತುವರೆಗೂ ಹಾಕಿಲ್ಲ. ನಿನ್ನೆ ಪ್ರಧಾನಮಂತ್ರಿಯವರು ಹೇಳಿರ್ತಕ್ಕಂಥದ್ದು ಒಂದು ಚಾಣಾಕ್ಷ ನೀತಿ ಅಂತ ನಾನು ಕರಿತೀನಿ ಅದನ್ನ. ಯಾಕಂದ್ರೆ ಒಂದು ದೇಶವನ್ನ 140 ಕೋಟಿ ಜನಸಂಖ್ಯೆ ಇರುವಂಥ ಒಂದು ದೇಶವನ್ನು ನಡೆಸಬೇಕು ಅಂತಂದ್ರೆ ಅವರಿಗೆ ದೂರದೃಷ್ಟಿ ಇರಬೇಕು. ಇವತ್ತು ಯುದ್ಧ ಒಂದು ವಾರದಲ್ಲಿ ಮುಗಿಬೋದು, ಒಂದು ತಿಂಗಳಲ್ಲಿ ಮುಗಿಬೋದು ಅಂತಹ ಯುದ್ಧ ಇವತ್ತಾಗಲೇ 3ನೇ ತಿಂಗಳಿಗೆ ಕಾಲಿಟ್ಟಿರೋದ್ರಿಂದ ಮುಂದೆ ಎಷ್ಟು ದಿವಸ ಇದು ನಡೀತದೋ ಗೊತ್ತಿಲ್ಲ. ಹಾಗಾಗಿ ರಾಷ್ಟ್ರದ ಜನರನ್ನ, ದೇಶದ ಜನರನ್ನ, ನಾಗರಿಕರನ್ನ ಈಗಾಗಲೇ ನಾವು ಈ ವಿಚಾರವಾಗಿ ನಾವು ಅವರಿಗೆ ತಿಳುವಳಿಕೆಯನ್ನ ಕೊಡಬೇಕು ಅನ್ನೋ ಕಾರಣದಿಂದ ಅವರು ಇವತ್ತು 9 ವಿಚಾರಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಹಾಗಂತ ಹೇಳಿ ಏನು ಎಲ್ಲೂ ತೊಂದರೆ ಆಗಿಲ್ಲ. ಇವತ್ತು ಪೆಟ್ರೋಲ್ ಡೀಸೆಲ್ ಎಲ್ಲ ಕಡೆ ಸಿಗ್ತಾ ಇದೆ. ಅಲ್ಲಿಗೆ ಬಂದೆ. ಈಗ ನೀವು ಪೆಟ್ರೋಲಿಯಂ ಅಸೋಸಿಯೇಷನ್ ಅಧ್ಯಕ್ಷರಾಗಿ ನಾನು ನಿಮ್ಮನ್ನು ಕೇಳ್ತಾ ಇರೋದು, ನಿಮಗೆ ಈಗ ಬರಬೇಕಾಗಿರುವಂತ ಪೆಟ್ರೋಲು ಅಥವಾ ನೀವು ಬಯಸಿದಷ್ಟು ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇದೆಯಾ ಸರ್ ಸದ್ಯಕ್ಕೆ? ಬೆಂಗಳೂರಲ್ಲಿ ಕೆಲ ಪೆಟ್ರೋಲ್ ಬಂಕ್ಗಳು ಬಂದಾಯ್ತು, ಜನರಲ್ ಪ್ಯಾನಿಕ್ ಸಿಚುವೇಶನ್ ಆಯ್ತು, ನಾಳೆಯಿಂದ ಸಿಗಲ್ವೇನೋ ಪೆಟ್ರೋಲ್ ಅಂತ ಸ್ಥಿತಿ ಏನಾದ್ರೂ ಇದೆಯಾ ಸದ್ಯಕ್ಕೆ? ಅದು ಸ್ವಲ್ಪ ಇಲ್ಲ ಯಾವುದೇ ರೀತಿ ಅಭಾವ ಇಲ್ಲ. ಕೇಂದ್ರ ಸರ್ಕಾರ ಕೂಡ, ಪೆಟ್ರೋಲಿಯಂ ಇಲಾಖೆ ಕೂಡ ಸ್ಪಷ್ಟಪಡಿಸಿದೆ, ಪೆಟ್ರೋಲಿಯಂ ಮಂತ್ರಿಗಳು ಕೂಡ ಸ್ಪಷ್ಟಪಡಿಸಿದ್ದಾರೆ, ನಮ್ಮಲ್ಲಿ ಯಾವುದೇ ರೀತಿ ಕೊರತೆ ಇಲ್ಲ. ಸ್ವಲ್ಪ ಏನಾಗಿದೆ, ಚೈನ್ ಸಿಸ್ಟಮ್ ಅಲ್ಲಿ ಸ್ವಲ್ಪ ತಡ ಆಗ್ತಾ ಇದೆ ಅಷ್ಟೇ. ಇವತ್ತು ಬೆಂಗಳೂರಲ್ಲಿ ಮೊನ್ನೆ ಆಗಿರ್ತಕ್ಕಂಥದ್ದು ಚೈನ್ ಸಿಸ್ಟಮ್ ಅಲ್ಲಿ ತೊಂದರೆ ಆಗಿರೋದೇ ಹೊರತು ನಮ್ಮಲ್ಲಿ ಅಭಾವ ಇಲ್ಲ. ಇವತ್ತುವರೆಗೂ ಕೂಡ ನಮ್ಮ ದೇಶದಲ್ಲಿ ಯಾವುದೇ ಕೂಡ ನಿಬಂಧನೆಗಳನ್ನ ನಮ್ಮ ಪೆಟ್ರೋಲ್ ಬಂಕ್ ನ ಓನರ್ ಸರ್, ಒಂದೇ ನಿಮಿಷ, ನೀವು ಪೆಟ್ರೋಲ್ ಬಂಕ್ ನ ಓನರ್ ಅಂತ ಅನ್ಕೊಳ್ಳೋಣ. ನೀವು ಪೆಟ್ರೋಲ್ ಬಂಕ್ ನ ಓನರ್ ಆಗಿ ನೀವು ಕೇಳಿದಷ್ಟು ಪೆಟ್ರೋಲ್ ಸಿಗ್ತಾ ಇದೆಯಾ, ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇದೆಯಾ? ನಮಗಿಷ್ಟು ಬೇಕು ಅಂತ ಬೇಡಿಕೆ ಇಟ್ಟಷ್ಟೇ ಬರ್ತಾ ಇದೆಯಾ ಅಥವಾ ಅದರಲ್ಲಿ ಕಡಿತ ಆಗಿದೆಯಾ?
ಖಂಡಿತ ನಿಮಗೆ ನಾನು ಇನ್ನೂ ಮುಂದೆ ಹೋಗಿ ಹೇಳ್ತೀನಿ. ನಾನು ಕಳೆದ ವರ್ಷ ಇದೇ ಮೇ ತಿಂಗಳಲ್ಲಿ ನಾನು ಎಷ್ಟು ಪೆಟ್ರೋಲ್ ಡೀಸೆಲ್ ತಗೊಂಡಿದ್ನೋ ಅದಕ್ಕಿಂತ ಹೆಚ್ಚು ಪೆಟ್ರೋಲ್ ಡೀಸೆಲ್ನ ತಗೊಂಡಿದ್ದೀನಿ. ಕಾರಣ ಏನು ಅಂತಂದ್ರೆ ಬೆಲೆ ಜಾಸ್ತಿ ಆಗಿರೋದ್ರಿಂದ ಇವತ್ತು ಪ್ರೈವೇಟ್ ಕಂಪನಿಗಳಾಗಿರುವಂಥ ಶೆಲ್ಲು, ನಯರ, ಈಗ BP ಈ ಕಂಪನಿಗಳು ಕೂಡ ಇವತ್ತು ಏನಾಗ್ತಾ ಇದೆ, ಜನ ಹೋಗ್ತಾ ಇಲ್ಲ ಅಲ್ಲಿಗೆ. ಯಾಕಂದ್ರೆ ಅಲ್ಲಿ 125 ರೂಪಾಯಿ 130 ರೂಪಾಯಿ ತೈಲ ಬೆಲೆ ಇರೋದ್ರಿಂದ ಅವರೆಲ್ಲರೂ ಕೂಡ ಇವತ್ತು ಗೌರ್ಮೆಂಟ್ ಕಂಪನಿಗಳಾದಂಥ IOC, BPC, HPCಗಳಿಗೆ ಬರ್ತಾ ಇದ್ದಾರೆ. ಹಾಗಾಗಿ ನಾನು ಕಳೆದ ವರ್ಷ ಏನು ವ್ಯಾಪಾರ ಮಾಡಿದ್ದೀನಿ ಅದಕ್ಕಿಂತ ಇನ್ನೂ ಹೆಚ್ಚು, ಇನ್ನು 50% ಹೆಚ್ಚು ಇವತ್ತು ನಾನು ತರಿಸ್ಕೋತಾ ಇರ್ತೀನಿ ಮತ್ತು ವ್ಯಾಪಾರ ಕೂಡ ಮಾಡ್ತಾ ಇದ್ದೇನೆ. ಆದರೆ ನಿಬಂಧನೆಗಳು ಅನ್ನೋ ವಿಚಾರ ಬಂದಾಗ ಇವತ್ತು ಸುಮ್ಮನೆ ಅದನ್ನ ಹೋಗಿ ಸ್ಟಾಕ್ ಮಾಡ್ಕೊಳ್ಳೋದು, ಪ್ಯಾನಿಕ್ ಬೈಯಿಂಗ್ ಅಂತ ಕರಿತೀವಿ ನಾವು. ಜನ ಒಂದ್ ನಿಮಿಷ ನಮ್ಮ ವೀಕ್ಷಕರಿಗೆ ನಾನು ಯಾಕೆ ಈ ಪ್ರಶ್ನೆಯನ್ನ ಮತ್ತೆ ಕೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ ವೀಕ್ಷಕರು ಪ್ಯಾನಿಕ್ ಆಗಬಾರ್ದು ಅಂತ. ಈಗ HPCL, BPCL, MRPL, IOCL ಇವರನ್ನ ಕೇಳದಂತ ಸಂದರ್ಭದಲ್ಲಿ ನಿಮಗೆ ಏನಾದರೂ ಸೂಚನೆ ಕೊಟ್ಟಿದ್ದಾರಾ? ಪ್ರಧಾನಿ ಮಾತನಾಡಿದ ನಂತರ ಕಡಿಮೆಯಾಗತ್ತೆ ಅಥವಾ ಮೊದಲಿನಷ್ಟು ಒದಗಿಸೋದಕ್ಕೆ ಸಾಧ್ಯ ಇಲ್ಲ, ಈ ರೀತಿ ಏನಾದರೂ ಸೂಚನೆ ಬಂದಿದೆಯಾ ಸರ್? ಇಲ್ಲ ಖಂಡಿತ ಯಾವುದೇ ಸೂಚನೆಗಳು ಬಂದಿಲ್ಲ. ನಮಗ್ ಬಂದಿರತಕ್ಕಂತ ಸೂಚನೆ ಬಹಳ ಸ್ಪಷ್ಟವಾಗಿದೆ. ಜಾಸ್ತಿ ಯಾರು 500 ಲೀಟರ್ 1000 ಲೀಟರ್ ಬರ್ತಾರೆ ಅವ್ರಿಗೆ ಕೊಡಬೇಡಿ, ಅವ್ರ ಅಗತ್ಯವನ್ನ ನೋಡ್ಕೊಂಡು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕೊಡಿ, ತಗೊಂಡೋಗಿ ಸ್ಟಾಕ್ ಮಾಡ್ಕೊಳ್ಳೋವಂಥದ್ದು ಬೇಡ. ಸ್ಟಾಕಿಂಗು ನೋಡಿ, ಸ್ಟಾಕ್ ಮಾಡ್ಕೊಳ್ಳೋದು ಬಹಳಷ್ಟು ಅಪಾಯ. ಇದು ನಮ್ಮ ಪೆಟ್ರೋಲ್ ಡೀಸೆಲ್ ನಿಮ್ಗೆ ಗೊತ್ತಿದೆ, ಬಹಳಷ್ಟು ಅಪಾಯ, ಇದನ್ನ ಸ್ಟಾಕ್ ಮಾಡಬಾರ್ದು. ಆದ್ರೆ ಜನ ಇವತ್ತು ಪ್ಯಾನಿಕ್ ಬೈಯಿಂಗ್ ಅಂತ ಹೇಳಿ ನಾವೇನ್ ಕರಿತಾ ಇದ್ದೀವಿ, ಜನಕ್ಕೆ ಆತಂಕ ಇದೆ. ನಾಳೆ ಪೆಟ್ರೋಲ್ ಸಿಗತ್ತೋ ಡೀಸೆಲ್ ಸಿಗತ್ತೋ ಇಲ್ವೋ ಅಂತ ಹೇಳಿ ಪ್ಯಾನಿಕ್ ಬೈಯಿಂಗ್. ಯುದ್ಧ ಪ್ರಾರಂಭ ಆದಾಗ 15 ದಿವಸದಲ್ಲಿ ತುಂಬಾ ಜನ ಮುಗಿಬಿದ್ದು ಖರೀದಿ ಮಾಡ್ಲಿಕ್ಕೆ ಬಂದ್ರು. ಇವತ್ತೇನಾಗಿದೆ, ಇವತ್ತು 72-73 ದಿವಸಕ್ಕೆ ಬರ್ತಾ ಇದ್ದೀವಿ, ಫ್ಯೂಯಲ್ ಯಾವುದೇ ತೊಂದರೆ ಇಲ್ಲದೆ ಸಿಗ್ತಾ ಇದೆ. ನಾನು ತಮ್ಮ ಮೂಲಕ ಇವತ್ತು ನಾಗರಿಕರಿಗೆ, ಜನತೆಗೆ ಹೇಳೋದಿಷ್ಟೇ, ಬೇಕಾದಷ್ಟು ಫ್ಯೂಯಲ್ ಅಗತ್ಯ ಇರೋಷ್ಟು ಖಂಡಿತ ಇದೆ. ಆಯಿಲ್ ಕಂಪನಿಗಳು ಕೂಡ ಸರಬರಾಜು ಮಾಡ್ತಾ ಇದೆ. ಸರ್ಕಾರ ಬಹಳಷ್ಟು ಇದರ ಜವಾಬ್ದಾರಿಯುತವಾಗಿ ಕೂಡ ಈ ಸಂದರ್ಭದಲ್ಲಿ ನಡ್ಕೋತಾ ಇದೆ. ಯಾವುದೇ ತೊಂದರೆ ಇಲ್ಲ. ನಮ್ಗೆ ರಷ್ಯಾದಿಂದ ಆಯಿಲ್ ಬರ್ತಾ ಇದೆ, ಕ್ರೂಡ್ ಆಯಿಲ್ ಬರ್ತಾ ಇದೆ ರಷ್ಯಾದಿಂದ. ಆದ್ರೆ ತೊಂದರೆ ಏನಾಗಿದೆ ಅಂತಂದ್ರೆ ಇವತ್ತು $60 ಇದ್ದಂತ ಒಂದು ಬ್ಯಾರಲ್ ಇವತ್ತು $110 ಆಗಿದೆ. ಅದ್ರ ಬಗ್ಗೆ ಮಾತನಾಡೋಣ ಸರ್, ಬೆಲೆಯ ಬಗ್ಗೆ ಮಾತನಾಡೋಣ. ಆ ವಿಚಾರಕ್ಕೆ ನಿಮ್ಮಿಂದ ನಾನು ಪ್ರತಿಕ್ರಿಯೆ ಪಡ್ಕೊಳ್ತೀನಿ. ನಾನು ರವಿಕುಮಾರ್ ಅವರನ್ನ ಆಡ್ ಮಾಡ್ತೀನಿ. ಸರ್, ಚಿನ್ನ ಖರೀದಿ ಮಾಡಬೇಡಿ, 1 ವರ್ಷದ ಕಾಲ ಚಿನ್ನ ಖರೀದಿ ಬೇಡ, ಹೂಡಿಕೆಯಾಗಿ ಚಿನ್ನವನ್ನು ತೆಗೆದುಕೊಳ್ಬೇಡಿ ಅಂತ. ನೋಡಿ, ಪ್ರಧಾನ ಮಂತ್ರಿ ಅವ್ರು ಹೇಳಿರೋದು 100% ಪರ್ಫೆಕ್ಟ್. ಅವ್ರು ಹೇಳಿರೋದು ಯಾಕೆಂದರೆ ರಾಷ್ಟ್ರದ ಹಿತಕ್ಕೆ ಅವ್ರು ಹೇಳಿದ್ದಾರೆ. ಆಮೇಲೆ ಗ್ರಾಹಕರು ಕೂಡ ಅಷ್ಟೇ. ನಿನ್ನೆಯಿಂದ ನಾನು ನೋಡ್ತಾ ಇದ್ದೀನಿ, ನ್ಯೂಸ್ ಬಂದಾಗಿದ್ದನು, ಇಲ್ಲ ರೀ ಪ್ರಧಾನಮಂತ್ರಿಯವ್ರು ಹೇಳಿರೋ ಮಾತು ಸರಿ ಇದೆ, ನಾವು ಕಮ್ಮಿ ತೊಗೊಳ್ಳೋಣ, ಯಾಕೆ ಎಕ್ಸ್ಚೆಕ್ಕರ್ ಮೇಲೆ ಯಾಕೆ ಇದಾಗಬೇಕು, ನಮ್ಮ ಫಾರಿನ್ ಎಕ್ಸ್ಚೇಂಜ್ ಎಫೆಕ್ಟ್ ಆಗುತ್ತೆ ಅಂತ ಗ್ರಾಹಕರಲ್ಲೂ ಇದು ಅವ್ರು ಹೇಳೋಕ್ಕೆ ಮುಂಚೆ ಒಂದು ವರ್ಷದಿಂದನೇ ಗ್ರಾಹಕರು ಕಮ್ಮಿ ಮಾಡಿದ್ದಾರೆ ಬೆಲೆ. ನೋಡಿ, ಅಕ್ಷಯ ತೃತೀಯ ಬಂದಾಗ ಹೋದ ವರ್ಷಗಳಲ್ಲಿ ಎಷ್ಟಿತ್ತು ಅದಕ್ಕಿಂತ ಕಮ್ಮಿನೇ ವ್ಯಾಪಾರ ಆಗಿದೆ. ಆಮೇಲೆ ಜನರಲ್ ಕೂಡ ವ್ಯಾಮೋಹ ಚಿನ್ನದ ಮೇಲೆ ಕಮ್ಮಿ ಆಗಿದೆ. ಯಂಗ್ಸ್ಟರ್ಸ್ ಇವಾಗ ಏನಿದ್ರು ಸಣ್ಣ ಪುಟ್ಟ ತೊಗೊತಾ ಇದ್ದಾರೆ. ದೊಡ್ಡ ಹಾರಗಳು ಬೇಕು, ಡಾಬ್ ಬೇಕು, ಆ ಥರ ಯಾರು ಆಸ್ಪೈರ್ ಮಾಡ್ತಾ ಇಲ್ಲ ಇವಾಗ. ಆಮೇಲೆ ಇದೇ ಥರ ಪ್ರಧಾನಮಂತ್ರಿ ಹೆಂಗೆ ಹೇಳಿದ್ರು, ಮುಂಚಿನ ಮಾಜಿ ಪ್ರಧಾನಮಂತ್ರಿಗಳು ಇದೇ ಥರ ಹೇಳಿದ್ದಾರೆ. ಇವರೆಲ್ಲ ಹೇಳಿರೋದು. ಈ ಆಸ್ಟೆರಿಟಿ ಮೆಜರ್ಸ್ ಅಂತ ನಾವು ಹೇಳ್ತೀವಿ ನೋಡಿ, ಇದು ಗೋಲ್ಡ್ ಕಮ್ಮಿ ಮಾಡಿ, ಆಯಿಲ್ ಕಮ್ಮಿ ಮಾಡಿ ಅಂತ. ಈ ಆಸ್ಟೆರಿಟಿ ಮೆಜರ್ಸು ಮೇಲಿಂದ ಬರಬೇಕು. ಅವರೊಂದು ದಾರಿದೀಪ ಮಾಡಿ ತೋರಿಸ್ಬೇಕು. ಈಗ ಒಂದು ಕ್ಯಾಬಿನೆಟ್ ಪಾರ್ಲಿಮೆಂಟಲ್ಲಿ ಅಂದರೆ ಪಾರ್ಲಿಮೆಂಟಲ್ಲಿ ಎಷ್ಟು ಕಾರ್ ಬರ್ತಾ ಇದೆಯೋ 25% ಒಳಗೆ ಬರಲಿ. ಕಾರ್ ಪೂಲಿಂಗ್ ಅಲ್ಲಿಂದ ಶುರುವಾಗಲಿ. ಯಾವುದೇ ಆಗಲಿ ದಾರಿದೀಪವಾಗಿ ಅವ್ರು ನಿಂತ್ಕೊಬೇಕು. ಅಡ್ವೈಸ್ ಮಾಡೋದಕ್ಕಿಂತ ನಮ್ಮ ರೂಲರ್ಸ್ ಯಾರು ಇರ್ತಾರೋ, ಯಾವುದೇ ಸರ್ಕಾರ ಇರ್ಬೋದು, ಅಲ್ಲಿಂದನೇ ಬರಬೇಕು. ಯಾವಾಗೂ ಕಾಮನ್ ಮ್ಯಾನ್ ಮೇಲೆ ನೀವು ಟೈಟನ್ ಮಾಡ್ಕೊಳ್ಳೋದು ತಪ್ಪು. ಅದಕ್ಕೆ ಕಾಮನ್ ಮ್ಯಾನ್ ದಾರಿ ತೋರಿಸ್ಬೇಕಾಗತ್ತೆ. ಸರ್, ಒಂದು ಇನ್ಫಾರ್ಮೇಶನ್ ನನಗೆ ನಿಮ್ಮ ಕಡೆಯಿಂದ ಬೇಕು. ಆಭರಣ ಖರೀದಿ ಮಾಡೋ ಸಂದರ್ಭದಲ್ಲಿ ಈ ರೇಷಿಯೋ ಹೆಂಗಿದೆ ಅಂತ. ಹೂಡಿಕೆಗೋಸ್ಕರ ಆಭರಣ ಖರೀದಿ ಮಾಡೋರ ಸಂಖ್ಯೆ, ಅವಶ್ಯಕತೆಗೋಸ್ಕರ ಆಭರಣ ಖರೀದಿ ಮಾಡೋರ ಸಂಖ್ಯೆ ನೋಡಿ, ಇದು ಪರ್ಸೆಂಟೇಜ್ ವೈಸ್ ಹೇಳೋದಿಂತ ಹೆಂಗೆ ಹೇಳ್ಬೋದು ನೀವು? ತುಂಬ ಜನ ಶ್ರೀಮಂತರು ಅವ್ರೇನಿದ್ರು ಚಿನ್ನ ಬೆಲೆ ಜಾಸ್ತಿ ಆಗುತ್ತೆ, ಇದರಲ್ಲಿ ಇನ್ವೆಸ್ಟ್ ಮಾಡೋಣ, ಪ್ರಾಫಿಟ್ ಬರುತ್ತೆ ಅಂತ ಈ ವರ್ಷದಲ್ಲೆಲ್ಲ ಆಗಿರೋ ವ್ಯಾಪಾರ ಅದೇ ಥರನೇ. ಪ್ರಧಾನಮಂತ್ರಿಯವರು ಇದರಲ್ಲಿ ಇಂಟರ್ಫಿಯರ್ ಆಗಬೇಕು ಅಂದರೆ ಕಾರಣ ಬರೀ ಬುಲಿಯನ್ ಪರ್ಚೇಸ್ ಜಾಸ್ತಿ ಆಗಿದೆ. ಏನು ಜ್ಯುವೆಲ್ರಿ ಆಗಲ್ದಿರ, ಏನು ನಾನು ಕೂಡಿಕೊಬೇಕು, ಇದರಲ್ಲಿ ನಾನೊಂದು ಫಾಸ್ಟ್ ಪ್ರಾಫಿಟ್ ಮಾಡ್ಬೋದು ಅನ್ನೋ ಆ ಉದ್ದೇಶದಲ್ಲಿ ತೊಗೊಂಡಿರೋರು ತುಂಬ ಜನ ಇದ್ದಾರೆ. ಅದನ್ನು ಈ ಒಂದು ಸಮಸ್ಯೆ ಬಂದಾಗ, ಯುದ್ಧ ಅನ್ನೋ ಸಮಸ್ಯೆ ಬಂದಾಗ ದಯವಿಟ್ಟು ಆ ಕೆಲಸಗಳು ಮಾಡಬೇಡಿ. ಯಾಕೆಂದರೆ ಸ್ಟ್ರೈನ್ ಆಗುತ್ತೆ ನಮ್ಮ ಎಕ್ಸ್ಚೆಕ್ಕರ್ಗೆ, ನಮ್ಮ ಫಾರಿನ್ ಕರೆನ್ಸಿಗೆ ಸ್ಟ್ರೈನ್ ಆಗುತ್ತೆ. ಪ್ರಧಾನಮಂತ್ರಿಯವರು ಪೂರ್ತಿ ನಿಲ್ಲಿಸಿ ಅಂತ ಹೇಳಿಲ್ಲ, ಮಿನಿಮೈಸ್ ಮಾಡಿ, ನಾನ್ ಎಸೆನ್ಷಿಯಲ್ ಬೇಡದಿರೋದನ್ನು ನಿಲ್ಲಿಸಿ ಅಂತ ಹೇಳಿದ್ದಾರೆ.
ಅದನ್ನು ನಾವು ಅದನ್ನು ಅರ್ಥ ಮಾಡ್ಕೊಬೇಕು. ನಾವು ಇವಾಗ ನಮ್ಮ ಅಂಗಡಿಗೆ ಸರ್, ಬರೋರು ತಾವೊಂದು ಉದ್ಯಮಿಯಾಗಿ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಉದ್ಯಮಿ ತಮ್ಮ ಶಾಪಲ್ಲಿ ಮದುವೆ, ಶುಭ ಸಮಾರಂಭ, ಅವಶ್ಯಕತೆ ಅಂತ ಖರೀದಿ ಮಾಡುವವರ ಸಂಖ್ಯೆಗೂ ಹೂಡಿಕೆ ಅಂತ ಖರೀದಿ ಮಾಡುವವರ ಸಂಖ್ಯೆಗೂ ವ್ಯತ್ಯಾಸ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ? ಈ ವರ್ಷದಲ್ಲಿ ಅಗತ್ಯಕ್ಕಿಂತ ಬೇರೆ ಗೋಲ್ಡ್ ಬಾರೇ ಬೇಕು ಅಂತ ತಗೊಂಡಿರೋರು ಜಾಸ್ತಿ ಇದ್ದಾರೆ. ಗೋಲ್ಡ್ ಬಾರೇ ಬೇಕು. ಆ ಗೋಲ್ಡ್ ಬಾರ್ ಏನಾಗುತ್ತೆ, ಮನೇಲಿ ಇಡ್ತಾರೆ, ಅನ್ಪ್ರೊಡಕ್ಟಿವ್ ಅದು. ಕರೆಕ್ಟ್. ಅದರಿಂದ ಏನು ಪ್ರಯೋಜನ ಇಲ್ಲ. ತಗೊಳ್ತಾರೆ, ಮನೇಲಿ ಇಡ್ತಾರೆ, ಅದು 3 ಮಾರ್ತಾರೆ, ಇಡ್ತಾರೆ, ಅದೇನು ಅನ್ಪ್ರೊಡಕ್ಟಿವ್ ಅದು. ಜ್ಯುವೆಲ್ರಿ ತಗೊಳೋರು ಆ್ಯಕ್ಚುಲಿ ಹೇಳ್ತೀನಿ ನೋಡಿ, ಶ್ರೀಮಂತರು ಮಾಡ್ತಾ ಇದ್ದಾರೆ ಈ ಕೆಲಸ. ಇದು ಜ್ಯುವೆಲ್ರಿ ತೊಗೊಳೋರು ಕಾಮನ್ ಮ್ಯಾನು, ಮಿಡ್ಲ್ ಕ್ಲಾಸ್ ಅವರು, ಅಯ್ಯೋ ನಮ್ಗೆ ಅದೆಲ್ಲ ಬೇಡಪ್ಪ, ನಮ್ಗೆ ಏನೋ ಒಂದು ಫಂಕ್ಷನ್ ಬಂತು, ಒಂದು ಸರ ಬೇಕು, ಒಂದು ಇದು ಕಾಕ್ಲೆ ಹಾಕ್ಬೇಕು, ಅವರು ತುಂಬ ಸಭ್ಯತೆಯಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಅಬ್ಯೂಸ್ ಆಫ್ ಮನಿ ಅಂತೀವಿ. ತುಂಬ ದುಡ್ಡಿರೋರು ಇದನ್ನು ಅಬ್ಯೂಸ್ ಮಾಡ್ತಾ ಇದ್ದಾರೆ. ಅದನ್ನು ಕಮ್ಮಿ ಆಗಬೇಕು ಅದು ಅಂತ ನಮ್ಮ ಉದ್ದೇಶ. ಆಮೇಲೆ ಇನ್ನೊಂದೇನಾಗತ್ತೆ ಅಂದರೆ, ಇದರಲ್ಲಿ ಸರ್ಕಾರ ಹೇಳಬೇಕಾದ್ರೆ ನಮ್ಮ ದೇಶದಲ್ಲಿ ಸುಮಾರು 1000 ಟನ್ ಮನೆಗಳಲ್ಲೇ ಇದೆ, ಅನ್ಡಿಕ್ಲೇರ್ಡ್ ಇದೆ ಗೋಲ್ಡ್. ಅನ್ಡಿಕ್ಲೇರ್ಡ್ ಏನೋ ಆ ಕಾಲದಿಂದ ಅವ್ರ ತಾತ ಮುತ್ತಾತಂದ ಹೊರಡಿರೋದು, ಬಿಲ್ ಇಲ್ದಿರೋ ತೊಗೊಂಡಿರೋದು ಬಂದಿಲ್ಲ. ಸರ್ಕಾರ ಇದನ್ನು ಒಂದು ಸ್ಕೀಮ್ ತರಬೇಕಾಗತ್ತೆ. ವಾಲಂಟರಿ ಡಿಸ್ಕ್ಲೋಸರ್ ಸ್ಕೀಮ್ ಅಂತ ಇತ್ತು ನೋಡಿ ಮುಂಚೆ, ದುಡ್ಡನ್ನು ಡಿಕ್ಲೇರ್ ಮಾಡತ್ತಾರ. ವಾಲಂಟರಿ ಡಿಸ್ಕ್ಲೋಸರ್ ಆಫ್ ಗೋಲ್ಡ್ ಸ್ಕೀಮ್ ಅಂತಂದರೆ, ಎಲ್ಲರೂ ಮನೇಲಿ ಹಿಂದೆ ಇರೋದನ್ನೆಲ್ಲ ತಂದು, ಹೌದು ನಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ರೀಸೈಕಲ್ಡ್ ಗೋಲ್ಡ್ ಸಿಗುತ್ತೆ. ಆವಾಗ ನಾವು ಫಾರಿನ್ ಇಂಪೋರ್ಟ್ ಮಾಡೋ ನೆಸಿಟಿನೇ ಬರಲ್ಲ. ಇವಾಗ ನಮ್ಮ ಹತ್ರ ಮನೆಯಲ್ಲಿ ಡೊಮೆಸ್ಟಿಕ್ ಗೋಲ್ಡ್ ಇರೋದು ಹೆಚ್ಚು ಕಮ್ಮಿ ನಾವು ಅಮೆರಿಕಾನೇ ಪರ್ಚೇಸ್ ಮಾಡ್ಬೋದು, ಅಷ್ಟಿದೆ ನಮ್ಮ ಹತ್ರ ಗೋಲ್ಡ್, ಡೊಮೆಸ್ಟಿಕ್ ಗೋಲ್ಡ್. ನಮ್ಮ ಡೊಮೆಸ್ಟಿಕ್ ಗೋಲ್ಡ್ ಹೊರಗೆ ಬರೋದು ಒಂದು ಕಾರ್ಯಕ್ರಮ ಮಾಡಿದ್ರೆ ನಿಮ್ಗೆ ಯಾವ ಟ್ಯಾಕ್ಸು ಇರಲ್ಲ. ಅಂದರೆ ಮಿನಿಮಮ್ ಇಷ್ಟು ಕಟ್ಟಿ ಡಿಕ್ಲೇರ್ ಮಾಡಿ ಅಂದರೆ ಲಕ್ಷಾಂತರ ಜನ ಅವ್ರ ಮನೇಲಿರೋ ಗೋಲ್ಡ್ನ ಡಿಕ್ಲೇರ್ ಮಾಡಿ ಅದನ್ನು ವೈಟು ಕನ್ವರ್ಟ್ ಮಾಡ್ಕೊತಾರೆ. ಆರ್ಥಿಕ ರೀತಿಯಲ್ಲಿ ಒಳ್ಳೆ ಸುಧಾರಣೆ ಸಿಗುತ್ತೆ. ಅದು ತುಂಬ ಹೆಲ್ಪ್ ಆಗುತ್ತೆ. ಈ ಫಾರಿನ್ ರಿಸರ್ವ್ ಸಮಸ್ಯೆಗಳಾಗೋದಿಲ್ಲ. ಇನ್ನು ನಾವು ಮಾರ್ಬೋದು ಬೇಕಾದ್ರೆ, ಅಷ್ಟಿರುತ್ತೆ ಗೋಲ್ಡ್. ಎಸ್, ಮಾತಾಡೋಣ ಸರ್. ನನಗೊಂದು ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.